ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪಮ್ಮೀಸ್ ವ್ಲಾಗ್ಸ್. 2 ಡೇಸು ರೆಸ್ಟ್ ಬೇಕಾಗಿತ್ತು. ಸೊ ಹಂಗಾಗಿ ಎಲ್ಲ ರೀಚ್ ಆಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ದೋ. ನನ್ನ ಫ್ರೆಂಡು ವೀಡಿಯೋ ಮಾಡ್ತಾ ಇದ್ದಂಗೆ ಮುಖ ಮುಚ್ಕೊಂಡು ಆ ಕಡೆ ಓಡೋದ. ಯಾಕಂದರೆ ಅವ್ನು ಬರ್ತಾಯಿಲ್ಲ ಟ್ರಿಪ್ಗೆ. ಸಲಿ ಯಾವಾಗ ಟ್ರಿಪ್ಗೆ ಹೋದ್ರೂ ಅವ್ನು ಬರೋಲ್ಲ. ಒಂಥರ ಬ್ಯುಸಿ ಪರ್ಸನ್, ಅವನು ಅಷ್ಟು ಬ್ಯುಸಿ ಇರ್ತಾನೆ. ಸೊ ಹಂಗಾಗಿ ಗಾಡಿ ಯಾಕೆ ಹತ್ಕೊಂಡ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವನ ಗಾಡಿನ ನಾನು ಟ್ರಿಪ್ಪಿಗೆ ಬರ್ತಾಯಿರೋ ಫ್ರೆಂಡು ಎತ್ಕೊಂಡು ಹೋಗ್ಬಿಟ್ಟು ಅವನಿಗೆ ಬೇಕ್ರಿ ಹತ್ರ. ಸೊ ಹಂಗಾಗಿ ಅವ್ನ ಗಾಡಿ ಇವನ್ನ ಅಲ್ಲಿ ಬಿಟ್ಟು ಅವ್ರನ್ನ ಪಿಕಪ್ ಮಾಡಬೇಕು. ಅಂತೂ ಇಂತೂ ಹೊರಟೋ ನಾನು ಸರಿ ಗಾಡೀಲಿ ಸರಿ ಕೂತ್ಕೊಂಡೆ. ನಡೆಯಪ್ಪ ಎಲ್ಲೋಗೋದು ಅನ್ನೋ ಒಂದು ಪ್ಲ್ಯಾನು ನಮಗಿರಲಿಲ್ಲ. ಸರಿ ಇನ್ನೇನು ಹೊರಡಬೇಕಾಗಿತ್ತು. ಇನ್ನೊಬ್ಬ ಫ್ರೆಂಡ್ನು ಪಿಕಪ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇಲ್ಲೇ ಲೆಫ್ಟ್ ಸೈಡಿಗೆ ದೇವಸ್ಥಾನ ಸಿಕ್ತು. ಕೈ ಮುಕ್ಕೊಂಡು ತಾಯಿ ಕಾಪಾಡವ ಅಂತ ಎಲ್ಲ ಫ್ರೆಂಡ್ಸು ಹೊರಟೋ ಖುಷಿಯಾಗಿ ಮಜಾ ಮಾಡ್ಕೊಂಡು ಬರೋಣ ಅಂತ. ನನ್ನ ಫ್ರೆಂಡ್ಸ್ ಕಾಯ್ತಾವನೆ ಪಾಪ, ನೋಡ್ರಿ ಬೈತಾವನೆ, ವೀಡಿಯೋ ಮಾಡ್ತಾವನೆ ಇವನು ಅಂತ ನನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದ. ಆದರೂ ಕೈಯೆಲ್ಲ ತೆಗ್ದು ಹಿಂಗೆಲ್ಲ ಮಾಡಿ ಅವನ್ನ ರೇಗ್ಸೋದು ಅಂದ್ರೆ ನನಗೊಂಥರ ಸಂತೋಷ. ನನ್ನ ಕ್ಲೋಸ್ ಫ್ರೆಂಡ್ ಅವನು, ನಮ್ಮ ಟಾಮಿ ಅಣ್ಣ ಅಂತ ಇವನು. ನನ್ನ ಫ್ರೆಂಡು ಅಶ್ವಥ್ ಅಂತ ಕರಿತೀವಿ ನಾವು. ಸಾರಿ, ಅಶ್ವಥ್ ಅಂತ ಹೆಸರು, ಟಾಮಿ ಅಣ್ಣ ಅಂತ ನಾವು ಕರಿತೀವಿ. ಅಂತೂ ಇಂತೂ ನನ್ನ ಫ್ರೆಂಡ್ಸ್ ಬಂದು ಇವನು ಗಾಡಿ ಕೊಟ್ಟು ಓಡೋಣ ಅಂತ ಗಾಡಿಗೆ ಕರಿತಾ ಇದ್ದೀವಿ. ಬಾರೋ ಅಂದರು. ಇಲ್ಲ ನಾನು ಬಾಯ್ ಮಾಡ್ತೀನಿ ಅಂತ ನಿಂತಿದ್ದ. ಅಂತೂ ನನ್ನ ಫ್ರೆಂಡ್ಗೆ ಬಾಯ್ ಹೇಳ್ದೋ. ಬಾಯ್ ಮಾಡೋ ಅಂದರೆ ಸಲಾಮ್ ಮಾಡ್ತಾಯಿದ್ದ. ಸಲಾಮ್ ರಾಕಿ ಬಾಯ್ ಅಂತ. ಅಂತೂ ಇಂತೂ ಇಲ್ಲ ಇನ್ನೊಂದು ಸರಿ ಬಾಯ್ ಮಾಡಿಸ್ಲೇಬೇಕು ನೀ ಹತ್ರ ಅಂತ ಒಂಚೂರು ಮುಂದಕ್ಕೆ ಹೋಗಿ ಮತ್ತೆ ಕ್ಯಾಮ್ರಾ ಹಿಡ್ದು ಬಾಯ್ ಮಾಡಿದ್ದಕ್ಕೆ ಮತ್ತೆ ಬಾಯ್ ಮಾಡ್ದ. ಸರಿ ಎಲ್ಲಿಗೆ ಪ್ಲ್ಯಾನು ಅಂದಿದ ತಕ್ಷಣ ಫಸ್ಟು ನನ್ನ ಫ್ರೆಂಡು ಮಾಗಡಿಗೆ ಓಡಿ ಗಾಡಿನ. ಮಾಗಡಿಲಿ ಜಾತ್ರೆ ನಡೀತಾಯ್ತು ಎತ್ತುದು ಅಂತ. ಮತ್ತು ಎತ್ತು ಅಂತಂದರೆ ಹಳ್ಳಿ ಕಾರು ಗೊತ್ತಲ್ವೋ, ಇವಾಗೆಲ್ಲ ವೀಡಿಯೋದಲ್ಲಿ ಫುಲ್ ಫೇಮಸ್ಸು ಅಂದೆ. ಯಾಕಂದರೆ ನಾವು ಅಷ್ಟು ಗೊತ್ತಿಲ್ಲ ನಮಗೆ ನೋಡಿರೋ ಜಾತ್ರೆ. ಅಂತೂ ಇಂತೂ ಮಾಗಡಿಗೆ ಬಂದು ಎಂಥ ಖುಷಿ ಆಯಿತು ಅಂದರೆ, ಯಾರೇ ಆಗಲಿ ಈ ಥರ ಜಾತ್ರೆ ನಡಿಬೇಕಾದ್ರೆ ದಯವಿಟ್ಟು ಬನ್ನಿ. ಎತ್ತುಗಳ್ನ ನೋಡೋದೇ ಒಂಥರ ಸಂತೋಷ. ಯಾಕೆಂದರೆ ಒಂದೊಂದು ಥರ ಕದರಾಗಿರ್ತವೆ. ಅಲ್ಲಿ ನೋಡ್ತಾ ಮಾಗಡಿ ಇಷ್ಟು ವರ್ಷದ ಜಾತ್ರೆಯಲ್ಲೇ 2 ಎತ್ತುಗಳ್ನ ಅಂದರೆ 2 ಓರಿಗಳು ನಿಲ್ಲಿಸಿದ್ರು. ಡಿಫ್ರೆಂಟಾಗಿತ್ತು. ಇಡೀ ಮಾಗಡಿ ಇದರಲ್ಲೇ ಫಸ್ಟು ಟೈಮ್ ಈ ಥರ ಓರಿಗಳ್ನ ಹಾಕಿರೋದಂತೆ, ಅಂದರೆ ಜಾತ್ರೆಗೆ ತೊಗೊಂಬಂದಿರೋದಂತೆ. ಇದನ್ನು ಮಾರಾಟಕ್ಕೆ ತಂದಿದ್ದಾರೆ. ನೋಡಿ ಹೆಂಗೈತೆ, ಯಪ್ಪ ಒಳ್ಳೆ ಇದ್ದಂಗೆ ಐತೆ. ಇದು ಒಳ್ಳೆ ಆನೆ ಸೈಜ್ ಇದ್ದಂಗೆ ಐತೆ. ಆ ಕೊಂಬುಗಳಂತೂ ಗಾಬರಿ ಆಗ್ಬಿಡ್ಬೇಕು. ಇದೂ ಎತ್ತೆ. ಸೊ ಇದು ಬೇರೆ ಬ್ರೀಡ್, ನಮ್ಮ ಒಂದು ದೇಸಿ ಬ್ರೀಡಲ್ಲ ಇದು. ಆದರೆ ಮಾಗಡಿ ಜಾತ್ರೆಗೆ, ಎತ್ತಿನ ಜಾತ್ರೆಗೆ ಇದನ್ನು ತೊಗೊಂಬಂದಿದ್ದಾರೆ. ಯಾರು ನಮ್ಮ RR ನಗರದ ಯಜಮಾನರು, ಇವರೇ ಅವ್ರನ್ನ ಮಾತಾಡ್ಸೋಣ. ಬಟ್ ಇದನ್ನು ಮುಟ್ಟಬೇಕು ಅಂತ ತುಂಬ ಆಸೆ ಆಯಿತು ನನಗೂ. ಇದೇನು ಗುರು ಇದು ಹಸು ಥರ ಐತೆ, ಎತ್ತು ಅಂತಾರೆ ಅಂತ ಸ್ವಲ್ಪ ಕೆಳಗೆ ಬಗ್ಗೆ ನೋಡಿದೆ. ಬೀಜದ ಓರಿನೇ ಇದು. ಸೊ ಅಂತೂ ಇಂತೂ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹಿಂಗೆ ಹೋಯ್ತಾ ಇದ್ದಂಗೆ ಅದಕ್ಕೆ ಮಧ್ಯಾಹ್ನದಿಂದ ತಿನ್ನಕ್ಕೆ ಬಿಟ್ಟಿರಲ್ವಂತೆ ಇವರು ಓನರ್ಗಳು. ಯಾಕಂದರೆ ಎಲ್ಲ ಇಲ್ಲಿ ಟೆಂಟ್ ಹಾಕಿ ಇದು ಮಾಡೋಕ್ಕೆ ಆಗೋಗಿತ್ತು. ಅಂತೂ ಇಂತೂ ನನ್ನ ಹಿಂಗೆ ಹೋಗಿ ಮುಟ್ಟಿ ಅಂತ ಅಂದರು. ಹೋದೆ, ಮುಟ್ತಾ ಇನ್ನೇ ತುಂಬ ಅದು ಈ ಕಡೆ ಟರ್ನ್ ಆಗಿಬಿಡ್ತದೆ ಅಂತ ಅನ್ನಿಸ್ತದೆ. ಯಾಕಂದರೆ ಅಷ್ಟು ದೊಡ್ಡ ಕೊಂಬು ಚುಚ್ಕಿಚ್ಬಿಟ್ರೆ ಅಂತ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇಳೋಣ ಅನ್ಕೊಂಡು ನಾನು ಇವಾಗ ಕೈ ಕೀನಲ್ಲ, ಅದ್ರ ಹೆಸರು ಬಂದು ಸಲಗ ಅಂತ. ಫಸ್ಟ್ ಟೈಮು ಇಡೀ ಮಾಗಡಿ ಜಾತ್ರೆಗೆ ಈ ಥರ ಒಂದು ತಳಿಗಳನ್ನ ತಂದಿರೋ ಅಂಥ ಯಜಮಾನ್ರನ್ನ ಮಾತಾಡ್ಸೋಣ ಬನ್ನಿ. ಯಾವ ಊರಿಂದ ಅವ್ರು ಮಾತಾಡ್ತಾರೆ. ಅದು ಸೀನಿಯರ್ಸ್ ಉಳ್ತರಕ್ಕೆ ಒಂದು ಗಾಡಿ ಕಟ್ಟರೆ ಮಾಡಿದ ಮೇಲೆ ತೊಗೊಂಬಂದು ಕರೋಲಿಕ್ಕೆ. ಆಮೇಲೆ ಇದು ಮನೆಯಲ್ಲೇ ಹುಟ್ಟಿದ್ದು. ಇದು 7ಗೆ ಅಂತ ಇದನ್ನು ಸಾಕಿದ್ವಿ. 2 ಇದೇ ಥರ ಬೆಳ್ಕೊಂಬಂದು ಈಗ 7.5 ವರ್ಷ ಆಯಿತು. ಈಗ 7.5 ವರ್ಷ, ಅದು 6.5 ವರ್ಷ ಥರ. 6.5 ವರ್ಷ ಆಯ್ತಾ? ಹಾಂ, ಈಗ ಇದಕ್ಕೆ 6.5 ವರ್ಷ ಆಯಿತು. ಇದು 7.5 ವರ್ಷ. ಅದ್ರ ಹೆಸರು ಅದು ಸಲಗ ಅಂತ. ಅದು ಸಲಗ ಅಂತ. ಇದು ತುಫಾನ್. ಇವತ್ತು ಮಾಡಿ ಸೇಲ್ ಮಾಡೋಕ್ಕೆ ಏನೋ ನಮ್ಮ ಕೃಷಿಗೆ ತಂದಿದ್ದೀವಿ. ನಾವು ನೋಡಿ ಎಲ್ಲ ಮೆರವಣಿಗೆ ಮಾಡಿ ಬಂದರೆ ನಾವು ಸೇಲ್ ಗಿಡನ ಇಲ್ಲ ಆದರೆ ಮನೆಗೆ ಹೋಗಲಿ. ಏನು ರೇಟ್ ಹೇಳ್ತಾ ಇರೋದು? ನಾನು 2ಕ್ಕೂ 5 ಲಕ್ಷ ಹೇಳ್ತಾ ಇದ್ದೀನಿ ಒಂದೊಂದಕ್ಕೆ. ಇದಕ್ಕೂ 5 ಲಕ್ಷ, ಇದಕ್ಕೂ 5 ಲಕ್ಷ. ಇದು ಓರಿನೇ. ಇದು ಯಾವ ಬ್ರೀಡ್ ಇದು? ಇದು ಧರ್ಮಸ್ಥಳಿ. ಇದು ಧರ್ಮಸ್ಥಳಿ.
ಎಚ್ ಎಫ್ ಬ್ರೀಡರ್. ಬೋಸ್ಟನ್ ಎಚ್ ಎಫ್. ಇದು ಏನು ತಳಿ ಅಂದ್ರೆ ಕಾಂತರಾಜ್ ಕಾಂತರಾಜ್. ಇದು ತಳಿ ತಳಿಯಲ್ಲಿ ಇದೆಲ್ಲ ಹರಿಯಾಣ ಕಡೆ ಜಾಸ್ತಿ. ಇದು ಹರಿಯಾಣ, ಇದು ಹರಿಯಾಣ, ಇದು ಹರಿಯಾಣ ಜರ್ಮನ್ ಬ್ರೀಡ್. ಇವತ್ತು ಮಧ್ಯಾಹ್ನದಿಂದ ಬಂದಿದೆ, ಮತ್ತೆ ನಾಳೆಗೂ ಇರ್ತೀರಾ? ನಾಳೆ ಶುಕ್ರವಾರವರೆಗೂ ಇರ್ತೀವಿ. ನಾಳೆ ನಾಡಿದ್ದು ಮೆರವಣಿಗೆ ಬಿಟ್ಟು ಮೆರವಣಿಗೆ ಬಿಟ್ಟು ಆಮೇಲೆ ಇದು ಮಾಡೋದು. ಇವೆರಡೇ ನೀವು ತಂದಿರೋ ನೋಡಿ. ಇದ್ರದ್ದು ಏನಂದರೆ ಕರುಗಳು 7 ಪ್ಯಾಸಿಂಗ್ ಆದರೆ ಎರಡೆರಡು ಕರುನು ಹಾಕಿದ್ದೆ. ಎರಡೆರಡು ಕರು ಹಾಕಿದೆ. ಅವಳಿ ಜೋಡಿ ಕರುಗಳು ಹಾಕಿದ್ದೆ. ಅವಳಿ ಜೋಡಿ ಅದಕ್ಕೆ ಪ್ರತ್ಯಕ್ಷ ಇದು ಐತೆ ಊರೊಳಗೆ ಸಾಕ್ಷಿ ನಮ್ಮ ಅದು ಒಂಥರ ಆಶ್ಚರ್ಯ ಅನಿಸುತ್ತೆ. ಅವಳಿ ಜೋಳಿ ಹಾಕಿ ಎರಡೆರಡು ಕರು ಹಬ್ಬನಲ್ಲಿ ಹಾಕಿದೆ. ನಮ್ಮ ಸೋಮಶೇಖರ್ ಇದು ತೂಫಾನ್ ಅಂತ ಜರ್ಮನ್ ಬ್ರೀಡ್ ಅಲ್ವಣ ಇದು? ಜರ್ಮನ್ ಬ್ರೀಡ್ ಇದು. ಓರಿ ಇದು ಹಸು ಥರ ಕಾಣಿಸ್ತಾ ಇರೋದು ಓರಿ. ಇದು ಬಂದು ಏನಿದು? ಇದು ಕಾಂತರಾಜು ಸಲಗ ಥರನೇ ಇದೆ ಇದು ನೋಡಿ. ಯಾವ್ದು? ಹರಿಯಾಣ ಅದು. ಇದು ಮೂಲ ಅಂತೂ ಇಂತೂ ನೀವು ನೋಡೋರಲ್ಲ, ಒಂದು ಜರ್ಮನ್ ಬ್ರೀಡ್ ಅಂತೆ, ಇನ್ನೊಂದು ಹರಿಯಾಣ ಬ್ರೀಡ್. ಅದು ಎರಡು ಸಕ್ಕದಾಗಿತ್ತು, ಕದರಾಗಿತ್ತು ಮಾತ್ರ. ಇದು ಸಲಗ ಮಾತ್ರ ಅದು ಒಂಥರ ಮುಗ್ಧವಾಗಿತ್ತು. ಇನ್ನೊಂದು ಜರ್ಮನ್ ಬ್ರೀಡು ಇದು ನೋಡಿ. ಇದೆಲ್ಲ ನಮ್ಮ ಹಳ್ಳಿಕಾರ ಎತ್ತುಗಳು, ನಮ್ಮ ದೇಸಿ ತಳಿಗಳು. ಇದು ಕದರಾಗಿತ್ತು ಬಿಡಿ. ಇದು ನೆಕ್ಸ್ಟ್ ಲೆವೆಲ್. ಇದನ್ನು ಯಾಕಂದರೆ ಇದ್ರದ್ದು ಒಂದು ಹೈಟು ಪರ್ಸ್ನಾಲಿಟಿ ಇರೋದು ನೋಡಿಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಅದೇ ಬೇರೆ ಥರ ಗತ್ತಾದರೆ ಇದಕ್ಕೆ ಒಂಥರ ಇದ್ರ ಗತ್ತೆ ಬೇರೆ. ಇದು ಒಂಥರ ಸಿಂಗಲ್ ಹುಲಿ ಅಂತಾರೆ ನೋಡಿ, ಆ ಥರ ಇದು. ಅಷ್ಟು ಕದರ ಕಾಣಿಸ್ತದೆ ನಮ್ಮ ಎತ್ತುಗಳು, ನಮ್ಮ ದೇಸಿ ಎತ್ತು. ಸರಿ, ಅದನ್ನೆಲ್ಲ ನೋಡ್ಕೊಂಡು ಹಿಂಗೆ ಬಂದರೆ ಮಾಗಡಿ ಇದು ಜಾತ್ರೆ, ಏನೋ ಎತ್ತಿಂದು ಒಂದು ಜಾತ್ರೆ ನಡೀತಾ ಇತ್ತು. ಸೊ ಹಂಗಾಗಿ ನಾವು ಬಂದಿದ ತಕ್ಷಣ ಇಲ್ಲಿ ನಾಟಕ ಎಲ್ಲ ನಡೀತಾ ಇತ್ತು. ಏನು ಎಲ್ಲ ನೋಡ್ತಾವ್ರೆ ಜನ. ಯಾವ ನಾಟಕ ಅಂದ್ಕೊಂಡಿದ್ದೀರಾ? ಕುರುಕ್ಷೇತ್ರ ನಾಟಕ ನಡೀತಾ ಐತೆ. ನೈಟೆಲ್ಲ ನಡೆಯುತ್ತಂತೆ ಇದು. ಅಂತೂ ಇಂತೂ ನಾನು ಒಂದು ಸ್ವಲ್ಪ ಹೊತ್ತು ನೋಡಿದೆ ನಾಟಕ. ಈ ನಾಟಕಗಳು ನೋಡಿ ನಾನು ಸುಮಾರು ವರ್ಷ ಆಗಿಬಿಟ್ಟಿತ್ತು. ಮತ್ತು ಹೀಗೆ ನೋಡಿದ್ದು ಆ ಖುಷಿನೇ ಬೇರೆ. ಅಷ್ಟೊಂದು ಜನ ಇದ್ದರು. ಏನು ನಾನು ಮಾಡಿದಾಗ, ಈ ವಿಡಿಯೋ ಮಾಡಿದಾಗ 1 ಗಂಟೆ 1:30 ಸುಮಾರು ನೈಟು ಸಿಕ್ಕಾಪಟ್ಟೆ ಜನ ಇದ್ದರು. ಆದರೂ ಆ ಚಳಿಲಿ ಈ ನಾಟಕ ನೋಡೋ ಮಜಾನೇ ಬೇರೆ. ಸೊ ಹಂಗಾಗಿ ನೀವು ಒಂದಷ್ಟು ಡೈಲಾಗ್ಸ್ನ ಇವಾಗ ಕೇಳಿಸ್ಕೊಳ್ಳಿ. ಮತ್ತು ಈ ಕಡೆ ನಾಟಕ ನಡೀತಾ ಇರೋದ್ರಿಂದ ಆ ಕಡೆಗೆ ಹೋಗಿ ನೋಡಿದ್ರೆ ಯಪ್ಪ, ನಮ್ಮ ಹಳ್ಳಿ ಕಾರ್ ಎತ್ತು ಅಂತ ಇದೆ ನೋಡಿ. ಒಂಥರ ಹುಲಿ ಥರ, ಒಂಟಿ ಸಲಗ ಥರ. ಅದು ಸಲಗ ಅಂತ ಹೆಸರಿತ್ತು. ಅದು ನೋಡೋಕ್ಕೆ ಆ ಥರ ಇದೆ. ಬಟ್ ಫುಲ್ಲು ಪವರು ತಾಕತ್ತು ಬಂದು ನಮ್ಮ ದೇಸಿ ಎತ್ತುಗಳಿಗೆ, ಹಳ್ಳಿ ಕಾರುಗಳಿಗೆ. ಅದರಲ್ಲೂ ಸುಮಾರು ಥರ ಬರುತ್ತಂತೆ. ಯಾಕಂದರೆ ನಮಗೆ ಅಷ್ಟು ಗೊತ್ತಿಲ್ಲ ನೋಡಿ. ಇದ್ರ ಕೊಂಬು ಹೆಂಗೈತೆ ನೋಡಿ. ಅದಾದರೂ ಆ ಸಲಗ ಅಂತ ತೋರಿಸಿದ್ನಲ್ಲ, ಅದ್ರ ಹತ್ರ ಹೋಗಿ ನಾವು ಮುಟ್ಟೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಬಟ್ ಅದೇ ಥರ ಇದನ್ನು ಮುಟ್ಟೋಕ್ಕೂ ನಮಗೆ ಖುಷಿ ಅನಿಸುತ್ತೆ. ಅಲ್ಲಿ ಯಜಮಾನ್ರು ಏನಂತ ಹೇಳ್ತಾಯಿದ್ರು ಅಂದರೆ, ಅವ್ರ ತಂದೆ ಹೆಸರು ಕೂಡ ಹೇಳಿದ್ರು. ಯಾಕೆಂದರೆ ನೋಡಿ, ವಯಸ್ಸಾದಂಥವ್ರು ಅವ್ರ ತಂದೆನೂ ಮರೆಯಲ್ಲ ಯಾವತ್ತೂ. ಅಷ್ಟು ವಯಸ್ಸಾಗಿದೆ. ಅವ್ರ ತಂದೆ ಹೆಸರು ಹೇಳಿ ಆಮೇಲೆ ನಾನು ಅವ್ರ ಮಗ ಅಂತ ಹೇಳಿದ್ರು. ಬಟ್ ಅದಷ್ಟು ನೀಟಾಗಿ ಕೇಳಿಸಿಲ್ಲ. ಅದೊಂಥರ ಕಲಿಬೇಕಾದಂಥದ್ದು ಎಷ್ಟೋ ಜನ. ಈಗ ನೋಡಿ ನಮ್ಮ ಹಳ್ಳಿಕಾರ ಎತ್ತು ಹೆಂಗೈತೆ. ಏನೋ ಇದೊಂದು 3 ಅಡಿ ಇರ್ಬೋದು ಅದ್ರ ಕೊಂಬುಗಳು. ಅದ್ರದ್ದು ಇತ್ತು 3.5 ಅಡಿ ಇತ್ತು. ಅದು ಕಂಪ್ಯಾರಿಸನ್ ನಾನು ಮಾಡ್ತಾಯಿಲ್ಲ. ಬಟ್ ಅದರದ್ದೇ ತೂಕ ಇದೆ. ನಮ್ಮ ದೇಸಿ ತಳಿಗೆ ಅದರದ್ದೇ ಆದಂಥ ಒಂದು ತೂಕ ಇದೆ ಅನ್ನೋದನ್ನ ಹೇಳೋಣ ಅಂತ ಅಂದ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಈ ಕಡೆ ನೋಡಿ ಟಗರು. ಇದು ಎಲ್ಲ ಒಳ್ಳೆ ಎತ್ತುಗಳು ತಂದವ್ರೆ. ಇವತ್ತಿನ ಪೀಳಿಗೆ ಅಂದರೆ ಇವತ್ತೇನು ಮಕ್ಕಳುಗಳು ಸ್ಕೂಲು ಎಜುಕೇಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಪಡೀತಾ ಇದ್ದಾರೋ ಅಂಥವರೆಲ್ಲ ಇದ್ರ ಬಗ್ಗೆನೂ ತಿಳಿದಿರಲ್ಲ, ಇದ್ರ ಹತ್ರನೂ ಬಂದಿರಲ್ಲ. ಸೊ ಯಾರೇ ಆಗಲಿ ಮಕ್ಕಳನ್ನ ನಮ್ಮ ಒಂದು ಕಲ್ಚರ್ ಈ ಥರದ್ದೆಲ್ಲ ತೋರಿಸಿ, ಯಾವ್ಯಾವ ಥರ ಜಾತ್ರೆ ನಡೆಯುತ್ತೆ, ಯಾವ್ಯಾವ ಥರ ಒಂದು ಎತ್ತಿನ ಒಂದು ಜಾತ್ರೆಗಳು ನಡೀತದೆ, ಆಮೇಲೆ ನಾಟಕಗಳು ನಡೆಯುತ್ತೆ, ಜನ ಯಾವ ಥರ ಕೂತ್ಕೊಂಡು ನೈಟೆಲ್ಲ ನೋಡ್ತಾರೆ, ನಮ್ಮ ಒಂದು ತಳಿ ಯಾವುದು ಎಲ್ಲನೂ ತಿಳಿಸ್ಕೊಡಿ ಮಕ್ಳುಗಳಿಗೆ. ಈಗಿನ ಒಂದು ಪೇರೆಂಟ್ಸ್ ಯಾರೇ ಆಗಿರಲಿ, ಈ ಥರ ಹೆವಿ ಐಫೈ ಇಂಗ್ಲೀಷಲ್ಲಿ ಓದ್ತಾ ಇರೋರು ಅದನ್ನು ಬಿಟ್ಟು
ನಮ್ಮ ಒಂದು ಸಂಸ್ಕೃತಿ, ಇದೆಲ್ಲ ನಮ್ಮ ಸಂಸ್ಕೃತಿ. ನಾವು ಈ ನಮ್ಮ ಮೂಲನೇ ಬಂದು ರೈತರಿಂದನೇ ಇವತ್ತು ನಾವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋವಂಥದ್ದು ಇರ್ತದೆ. ಬಟ್ ಆದರೆ ಇವನ್ನೆಲ್ಲ ನೋಡ್ಬೇಕು, ಇದನ್ನು ನೋಡೋಕ್ಕೆ ಮನ್ಸಿಗಾಗುತ್ತೆ ಗೊತ್ತಾ ಸಂತೋಷ. ಇಷ್ಟು ಎತ್ತು ನಾನು ಅವಾಗಿಂದ ತೋರಿಸ್ತಾನೆ ಇದ್ದೀನಿ. ಎಲ್ಲ ಎತ್ತುಗಳು ನೋಡಿ, ಅಲ್ಲಿ ನೋಡಿ ಅದು ಹೆಂಗೈತೆ ನೋಡಿ, ಅದು ಕಪ್ಪುಗೆ ಬ್ರೌನ್ ಕಲರು ಸಾಕಾದ. ಅದು ಮುಂದೆ ನಿಂತ್ಕೊಳ್ಳೋಕ್ಕಾಯ್ತದ, ಭಯ ಆಯ್ತದ ಅದ್ರ ಹತ್ರ ಹೋಗೋಕ್ಕೆ. ಆ ಥರ ಮಕ್ಳುಗಳ್ನ ಯಾವುದೇ ಆಗಲಿ 5 ದಿವಸ ನಡೆಯುತ್ತಿದ್ದು ಈ ಟೈಮಲ್ಲಿ. ಸೊ ಶಿವರಾತ್ರಿ ಆಗಿ ಒಂದು ಸ್ವಲ್ಪ ದಿವಸಕ್ಕೆ, ಒಂದು 5 ದಿವಸಕ್ಕೆ ಏಪ್ರಿಲ್ ಟೈಮಲ್ಲಿ ನಡೆಯುತ್ತೆ ಮಾಗಡಿಲಿ ಎತ್ತಿನ ಸಂತೆಗಳು ನಡೆಯುತ್ತೆ, ಕುರಿ ಸಂತೆಗಳು ನಡೆಯುತ್ತೆ. ಈ ಸಂತೆಗಳಿಗೆಲ್ಲ ಆದಷ್ಟು ಬೆಂಗಳೂರಲ್ಲಿ ಈಗ ಇಂಗ್ಲೀಷ್ ಅಂತ ಹೋಗ್ತಾ ಇರೋ ಮಕ್ಳುಗಳ್ನ ಸ್ವಲ್ಪ ನಿಲ್ಲಿಸಿ ಈ ಕಡೆಗೂ ಕರ್ಕೊಂಬಂದು ಸ್ವಲ್ಪ ತೋರಿಸಿ ನಮ್ಮ ಕಲ್ಚರ್ನ. ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನೋಡಿ, ಹುಲ್ಲು ಪಕ್ಕದಲ್ಲಿ ಎಷ್ಟು ನೆಮ್ಮದಿಯಾಗಿ ರೈತರುಗಳು ಮಲ್ಗೋರೆ. ಇದಲ್ವ ನೆಮ್ಮದಿ. ಕೋಟಿ ಜಾಬಲ್ಲಿ ಇಟ್ಕೊಂಡ್ರೆ ಬರಲ್ವಲ್ಲ ನೆಮ್ಮದಿ. ಇದು ನೆಮ್ಮದಿ, ಈ ಖುಷಿನೇ ಬೇರೆ ಅಲ್ವಾ. ಈ ಹುಲ್ಲು, ಆ ಸಗಣಿ ಸ್ಮೆಲ್ಲು, ಮತ್ತು ಈ ಗಂಜಲದ್ದು ಒಂದು ಸ್ಮೆಲ್ಲು, ಇದೇ ಒಂಥರ ಹೆವಿ ಶಕ್ತಿ. ಇದು ಪವರ್ಫುಲ್ಲು. ಯಾವುದೇ ಥರ ಕಾಯಿಲೆನೂ ಬರೋಲ್ಲ, ಯಾವ ಇದೂ ಬರೋಲ್ಲ. ನಾವೇನು ಕೆಲಸನೂ ಮಾಡೋಂಗಿಲ್ಲ, ಬರೀ ಇದ್ರ ಜೊತೆ ಇದ್ಬಿಟ್ರೆ ಸಾಕು. ಬಟ್ ನಮಗಂತೂ ಆ ಅದೃಷ್ಟ ಇಲ್ಲ, ಬಟ್ ನೋಡೋ ಅದೃಷ್ಟ ನಮಗೂ ಇದೆ. ಖುಷಿ ಅನಿಸುತ್ತೆ. ನಾವು ಊರುಗಳಿಗೆ ಹೋಗ್ತೀವಿ, ಖುಷಿ ಪಡ್ತೀವಿ, ಊರಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಈ ಎತ್ತು ಇದಕ್ಕೆಲ್ಲ ಬರ್ತೀವಿ, ಈ ಥರದ್ದೆಲ್ಲ ಒಂದು ಜಾತ್ರೆ ನೋಡ್ತೀವಿ. ಹೆಂಗೆ ನಿಂತೈತೆ ನೋಡ್ರಿ ನಮ್ಮ ಎತ್ತಿದು, ನಮ್ಮ ದೇಸಿ ತಳಿ. ನೆಕ್ಸ್ಟ್ ಲೆವೆಲ್ ಅಲ್ವಾ, ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡೋದು. ಆ್ಯಕ್ಚುಲಿ ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ನಮಗೆ ಟೈಮೇ ಸಿಗಲಿಲ್ಲ. ಬೇರೆ ಕಡೆ ಓಡೋಣ ಟ್ರಿಪ್ಗಲ್ವ ಪ್ಲ್ಯಾನ್ ಮಾಡಿ ಬಂದಿದ್ದು. ಬಟ್ ಇದನ್ನು ನೋಡಬೇಕು ಅಂತಲೇ ನನ್ನ ಫ್ರೆಂಡು, ನನ್ನ ಸ್ನೇಹಿತ ಅಶ್ವತ್ತು ಕರ್ಕೊಂಬಂದಿದ್ದು. ಯಾಕಂದರೆ ಅವನಿಗೆ ಅಪಾರವಾದ ಪ್ರೀತಿ ಈ ನಮ್ಮ ತಳಿಗಳು ಅಂತಂದರೆ, ಅದು ಹಳ್ಳಿಕಾರು, ಈ ತಳಿಗಳು ಎತ್ತುಗಳು ಅಂದ್ರೆ ಪ್ರಾಣ ಅವನಿಗೆ. ಅವನೇ ಕರ್ಕೊಂಬಂದಿದ್ದು, ಅವನೇ ನಮಗೆ ತೋರಿಸಿದ್ದು ಕೂಡ. ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಂಡು ಈ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ.